ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಎಲ್ಲೋ ಹೊರಟಿದ್ದೀವಪ್ಪ ಅಂದರೆ, ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಾವು ಇಲ್ಲಿ ನಮ್ಮೂರಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿಗೆಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಅದು ತುಂಬ ಪುರಾತನವಾದ ದೇವಸ್ಥಾನ. ಈಗ ಹೊಸದಾಗಿ ಎಲ್ಲ ಆರ್ಕಿಟೆಕ್ಟ್ ಎಲ್ಲ ಮಾಡಿದ್ದಾರೆ, ಹೊಸದಾಗೆಲ್ಲ ಕಟ್ಟಿದ್ದಾರೆ. ಆ ದೇವಸ್ಥಾನ ಹೇಗಿದೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇದು ಮೊದಲಿನ ದೇವಸ್ಥಾನ. ಈಗೇನು ನೋಡ್ತಾ ಇದ್ದೀರಾ ನೀವು, ಇದು ಮೊದಲಿನ ದೇವಸ್ಥಾನ. ಇದೇ ಪುರಾತನ ಕಾಲದಿಂದ ಇದ್ದಿದ್ದು. ನೋಡಿ ಒಳಗಡೆ ಭೂದೇವಿ ಸಮೇತ ರಂಗನಾಥ ಸ್ವಾಮಿ. ಈಗ ಹೊಸ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹೊಸ ದೇವಸ್ಥಾನ ನೋಡಿ, ಎಂಟ್ರಿ ಈ ಥರ ಇದೆ. ಎಂಟ್ರಿ ಎಲ್ಲ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ತುಂಬ ದೊಡ್ಡದಾದ ಹೊರಾಂಗಣ ಇದೆ. ಎಲ್ಲ ದೇವಸ್ಥಾನ ತುಂಬ ಆರ್ಕಿಟೆಕ್ಟ್ ಎಲ್ಲ ತುಂಬ ನೀಟಾಗಿದೆ. ತುಂಬ ಪ್ರಾಚೀನ ಕಾಲದ ಥರ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನೋಡಿ ಆರ್ಕಿಟೆಕ್ಟ್ ಎಲ್ಲ ಯಾವ ಥರ ಇದೆ ಏನು ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಏನು ವಿಶೇಷಪ್ಪ ಅಂದರೆ ದಶಾವತಾರ, ವಿಷ್ಣುವಿನ ದಶಾವತಾರ ಎಲ್ಲನೂ ತೋರಿಸಿದ್ದಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬಲರಾಮ, ಕಲ್ಕಿ ಅವತಾರ, ಎಲ್ಲ ಅವತಾರಗಳನ್ನು ಇದರಲ್ಲಿ ತೋರಿಸಿದ್ದಾರೆ. ಸೊ ನಾವು ಈ ಕಡೆ ಎಲ್ಲ ವೈಕುಂಠ ಏಕಾದಶಿ ಎಲ್ಲ ಇವತ್ತು. ಸೊ ಅದಕ್ಕೆ ಎಲ್ಲ ಅಲ್ಲಿ ವೈಕುಂಠ ದ್ವಾರ ಮಾಡಿದರು. ನೆಕ್ಸ್ಟು ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ಗರ್ಭಗುಡಿ ಒಳಗಡೆ ಬಿಡ್ತಾರೆ. ಗರ್ಭಗುಡಿ ಒಳಗಡೆ ತುಂಬ ಚೆನ್ನಾಗಿದೆ. ದೇವ್ರ ವಿಗ್ರಹ ತುಂಬ ಚೆನ್ನಾಗಿದೆ. ದೇವ್ರ ದರ್ಶನ ಆಯಿತು. ನೆಕ್ಸ್ಟು ಹೊರಗಡೆ ಲಾಡು ಪ್ರಸಾದ ಕೊಡ್ತಾಯಿದ್ರು. ಲಾಡು ಪ್ರಸಾದ ಇಸ್ಕೊಂಡ್ವಿ. ಹೊರಗಡೆ ಪ್ರಸಾದ ಅಂತ ಮೊಸರನ್ನ ಮತ್ತು ಪುಳಿಯೋಗರೆ ಕೊಡ್ತಾಯಿದ್ರು. ಅದನ್ನೆಲ್ಲ ತಗೊಂಡ್ವಿ, ತಿಂದು ಮನೆ ಕಡೆ ಹೊರಟ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.